ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಗಂ ಗಣಪತಿ ನಮಃ. ನಮಸ್ಕಾರ. ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ. ಇವರಿಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತೇನೆ. ಈ ದಿನದ ವಿಷಯ ಗ್ರಹಗಳು 10ನೇ ಮನೆಯಲ್ಲಿದ್ದಾಗ ಯಾವ ರೀತಿಯ ಫಲಗಳನ್ನು ನೀಡ್ತಾರೆ ಅನ್ನೋದ್ರ ಬಗ್ಗೆ. 10ನೇ ಮನೆಯಲ್ಲಿ ಇರುವ ಗ್ರಹಗಳು ಯಾವ ರೀತಿಯ ಫಲವನ್ನು ಕೊಡ್ತಾರೆ ಅನ್ನೋದಕ್ಕಿಂತ ಮೊದಲು 10ನೇ ಮನೆಯಿಂದ ಏನೇನು ಫಲಗಳು ಲಭಿಸುತ್ತವೆ ಅನ್ನೋದನ್ನು ಮೊದಲು ತಿಳ್ಕೊಬೇಕಾಗುತ್ತೆ. 10ನೇ ಮನೆಯಿಂದ ಸೇವೆ, ವ್ಯವಹಾರ, ದಲ್ಲಾಳಿ ಕಮಿಷನ್, ಹೆಸರು, ಕೀರ್ತಿ, ನಿವೃತ್ತ ಜೀವನ, ಕೆಲಸದಲ್ಲಿ ಬಡ್ತಿ, ರಫ್ತು ವ್ಯವಹಾರ, ವೈದ್ಯಕೀಯ ಸೇವೆ, ಪ್ರಕಾಶನ ಸಂಸ್ಥೆ, ಕಾನೂನು ಸಲಹೆ, ರಾಜಕೀಯ, ಶಿಕ್ಷಕ, ತಂತ್ರಜ್ಞಾನ ವೃತ್ತಿಗಳನ್ನು ಈ 10ನೇ ಮನೆಯಿಂದ ತಿಳ್ಕೊಬೋದಾಗಿದೆ. ಹೀಗಿದ್ದಾಗ 10ನೇ ಮನೆಯಲ್ಲಿ ಸೂರ್ಯನೇ ಕುಳಿತಿದ್ದರೆ ಯಾವ ರೀತಿ ಫಲ ಸಿಗುತ್ತೆ ಅಂತಂದರೆ, ತನ್ನ ಜೀವನದ ಉದ್ದೇಶಕ್ಕಾಗಿ ಶ್ರಮಪಟ್ಟು ಯಶಸ್ವಿಯಾಗ್ತಾರೆ. ಆತ ಮಾಡುವ ಎಲ್ಲ ಕೆಲಸ ಕಾರ್ಯಗಳು ಜಯಶಾಲಿ ಆಗುವುದರಲ್ಲಿ ಸಂಶಯ ಇಲ್ಲ. 10ನೇ ಮನೆಯಲ್ಲಿ ಸೂರ್ಯ ತುಂಬ ಪ್ರಬಲನಾಗಿದ್ದರಿಂದ ಆತ ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ದೊರಕುವುದು ನಿಶ್ಚಿತ. ರವಿ ಏನಾದರೂ ಅಷ್ಟಮ ದ್ವಾದಶಾಧಿಪತಿ ಆಗಿದ್ದಲ್ಲಿ, ಆ ಲಗ್ನಕ್ಕೆ ಅಷ್ಟಮ ದ್ವಾದಶಾಧಿಪತಿ ಆಗಿದ್ದಾಗ ವಿಘ್ನಗಳನ್ನು ಎದುರಿಸಬೇಕಾಗುತ್ತೆ. ಇಲ್ಲದೇ ಹೋದ ಬೇರೆ ಯಾವುದೇ ಮನೆಯ ಅಧಿಪತಿಯಾಗಿ 10ನೇ ಮನೆಯಲ್ಲಿ ಕೂತಿದ್ದರೆ ಆತ ಮಾಡುವ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಚಂದ್ರನಿದ್ದರೆ ತನ್ನ ಪೂರ್ವ ಜನ್ಮದ ಕರ್ಮಗಳನ್ನು ಮಾಡಲಿಕ್ಕೋಸ್ಕರನೇ ಈ ಜನ್ಮದಲ್ಲಿ ಅವನು ಹುಟ್ಟಿರ್ತಾನೆ. ಪೂರ್ವ ಜನ್ಮದಲ್ಲಿ ಅರಿಯದ ಕಾರ್ಯಗಳನ್ನು ಅರ್ಧಕ್ಕೆ ಕೈಬಿಟ್ಟಿರೋದ್ರಿಂದ ಈ ಜನ್ಮದಲ್ಲಿ ಚಂದ್ರ 10ನೇ ಮನೆಯಲ್ಲಿ ಸ್ಥಿತನಾಗಿದ್ದು ತನ್ನ ಪೂರ್ವ ಜನ್ಮದ ಕರ್ಮಗಳನ್ನು ತನಗರಿಯದೇ ಪೂರೈಸಿಕೊಳ್ಳಲಿಕ್ಕೆ ಶ್ರಮ ಪಡ್ತಾರೆ. ಗುರುದೃಷ್ಟಿ ಇದ್ದಲ್ಲಿ ಅವರಿಗೆ ಯಶಸ್ಸು ಸಿಗುತ್ತದೆ. ಅನ್ಯಥಾ ಅಯಶಸ್ವಿಗಳು ಆಗುವ ಸಾಧ್ಯತೆಗಳು ಇರುತ್ತವೆ. ಆದರೂ ಕೂಡ 10ನೇ ಮನೆ ಪ್ರಬಲ ಮನೆಯಾದ್ದರಿಂದ ಅವರ ಇಚ್ಛೆ ಆಕಾಂಕ್ಷೆಗಳನ್ನು ಈಡೇರಿಸಲಿಕ್ಕೆ ಕೈಮೀರಿ ಶ್ರಮಪಟ್ಟು ಅವರು ಸಾಧನೆಯನ್ನು ಮಾಡ್ತಾರೆ. ಇನ್ನು ಮಂಗಳನಿದ್ದಲ್ಲಿ ಮಂಗಳ ಅತ್ಯಂತ ಬಲಿಷ್ಠ. ಸೂರ್ಯ ಹೇಗೆ 10ನೇ ಮನೆಯಲ್ಲಿ ಬಲಿಷ್ಠನಾಗ್ತಾನೋ, ಕುಜ ಕೂಡ 10ನೇ ಮನೆಯಲ್ಲಿ ಅತ್ಯಂತ ಬಲಿಷ್ಠನಾಗಿರ್ತಾನೆ. ಆ ಕುಜ 10ನೇ ಮನೆಯಲ್ಲಿದ್ದಾಗ ಸೈನ್ಯ, ಪೊಲೀಸ್ ಮುಂತಾದ ರಕ್ಷಣಾ ಕೆಲಸಗಳಲ್ಲಿ ತೊಡಗಿ ಹೆಸರು, ಕೀರ್ತಿ ಗಳಿಸುತ್ತಾರೆ. ಕಠಿಣ ಹೃದಯಗಳಾಗಿರ್ತಾರೆ. ಇವರು ಸಮಾಧಾನ ಅನ್ನೋದು ಇವರಲ್ಲಿ ಇರುವುದೇ ಇಲ್ಲ. ಪ್ರತಿಯೊಬ್ಬರನ್ನು ತಮ್ಮ ಗಡಸು ಧ್ವನಿಯಿಂದಲೇ ಭಯಪಡಿಸಿ ತಮ್ಮ ಕೆಲಸ ಕಾರ್ಯಗಳನ್ನು ಈಡೇರಿಸಿಬಿಡ್ತಾರೆ. ಈ ರೀತಿಯ ಸ್ವಭಾವ ಅವರಲ್ಲಿ ಇರ್ತದೆ. ಇನ್ನು ಬುಧನಿದ್ದರೆ ಬೌದ್ಧಿಕ ವೃತ್ತಿಯನ್ನು ಆರಿಸಿಕೊಳ್ತಾರೆ. ಅಶುಭ ದೃಷ್ಟಿಗೊಳಗಾದರೆ ಅವಮಾನಗಳನ್ನು ಇವರು ಸಹಿಸಬೇಕಾಗ್ತದೆ. ಆದರೂ ಇವರು ಯಶಸ್ವಿಯಾಗಿ ಮುಂದುವರಿಯುತ್ತಾರೆ. ಅಂಜಿಕೆ ಸ್ವಭಾವ ಇದ್ದರೂ ಕೂಡ ತೋರ್ಪಡಿಸದೆ ಆ ಕೆಲಸದಲ್ಲಿ ಮುನ್ನುಗ್ಗುತ್ತಾರೆ. ಇನ್ನು ಗುರುವಿದ್ದಲ್ಲಿ ಪ್ರತಿಯೊಂದು ಕೆಲಸದಲ್ಲೂ ತಾಳ್ಮೆ ಮತ್ತು ತನ್ಮಯತೆ ಇರುತ್ತದೆ. ಎಲ್ಲರನ್ನೂ ಸಮಾಧಾನದಿಂದ ಕ್ಷಮಿಸುವ ಶಿಕ್ಷಕರಂತೆ ಅವರು ಕೆಲಸವನ್ನು ನಿರ್ವಹಿಸ್ತಾರೆ ಮತ್ತು ಆ ಕೆಲಸದಲ್ಲಿ ಒಳ್ಳೆಯ ಪ್ರತಿಫಲವನ್ನು ಕೂಡ
ಅವರು ಪಡೆಯುತ್ತಾರೆ. ಇನ್ನು ಶುಕ್ರನಿದ್ದರೆ ಶುಕ್ರನಲ್ಲಿ ಉದ್ಯೋಗದಲ್ಲಿ ವೈಭವತೆ ಹುಡುಕುತ್ತಾರೆ. ಅಂದರೆ ಅವರಿಗೆ ಒಂದು ಆಕರ್ಷಣೀಯ ವೃತ್ತಿ ಬೇಕು. ಅಂದರೆ ಅವರೆಲ್ಲರೂ ಆ ವೃತ್ತಿಯನ್ನು ಮಾಡೋರನ್ನ ಅವ್ರು ಗಮನಿಸ್ತಿರಬೇಕು, ನೋಡ್ತಿರಬೇಕು, ತನ್ನನ್ನು ಎಲ್ಲರೂ ನೋಡಬೇಕು, ತಾನು ಮಾಡೋ ಕೆಲಸಗಳನ್ನು ಮೆಚ್ಚಬೇಕು. ಅಂತಹ ದೊಡ್ಡ ದೊಡ್ಡ ಕೆಲಸಕ್ಕೆ ಒಳ್ಳೊಳ್ಳೆ ಕೆಲಸಗಳನ್ನು ಇವರು ಆರಿಸ್ಕೊಳ್ತಾರೆ ಮತ್ತು ಅಷ್ಟೇ ಸುಂದರವಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಹಾಗಾಗಿ ಇವರಿಗೆ ಶ್ರೀಮಂತಿಕೆ ಹರಿದು ಬರುತ್ತದೆ. ಇನ್ನು ಶನಿ ಇದ್ದಲ್ಲಿ ತನ್ನ ಜೀವನೋಪಾಯಕ್ಕೆ ಯಾವ ಕೆಲಸವಾದರೂ ಸರಿ ಸೇವಾ ಮನೋಭಾವದಿಂದ ಆ ಕೆಲಸ ಅವರು ನಿರ್ವಹಿಸ್ತಾರೆ. ವಂಚನೆ ಅನ್ನೋದು ಇವರಲ್ಲಿ ಇರುವುದಿಲ್ಲ. ವೃತ್ತಿ ದೊಡ್ಡದೋ ಚಿಕ್ಕದೋ ಅವರಿಗೆ ಅದು ಸಂಬಂಧ ಇಲ್ಲ. ಆದರೆ ಆ ಕೆಲಸದಲ್ಲಿ ಅವರು ಮಗ್ನರಾಗಿ ಆ ಕೆಲಸಗಳನ್ನು ನಿರ್ವಹಿಸುವಂಥವರಾಗಿರ್ತಾರೆ. ಒಳ್ಳೆಯ ದೃಷ್ಟಿ, ಶುಭ ದೃಷ್ಟಿ ಇದ್ದಲ್ಲಿ ಆ ಕೆಲಸದಲ್ಲಿಯೂ ಕೂಡ ಒಳ್ಳೆಯ ಹೆಸರನ್ನು ಕೂಡ ಅವರು ಮಾಡುವವರಾಗಿರ್ತಾರೆ. ಇನ್ನು ರಾಹು ಇದ್ದಲ್ಲಿ ಭಾರೀ ಕೆಲಸ ಕಾರ್ಯಗಳಿಗೆ ಕೈ ಹಾಕುತ್ತಾರೆ. ಇವರಿಗೆ ಚಿಕ್ಕ ಪುಟ್ಟ ಕೆಲಸಗಳು ಇಷ್ಟಪಡುವುದಿಲ್ಲ. ತುಂಬ ದೊಡ್ಡದಾದಂತಹ ವೃತ್ತಿಗಳನ್ನೇ ಆರಿಸ್ತಾರೆ. ಅದು ಬಿಸ್ನೆಸ್ ಆಗಿರಲಿ ಅಥವಾ ಸರ್ಕಾರಿ ಕೆಲಸವಾಗಿರಲಿ ಅಥವಾ ಖಾಸಗಿ ಕೆಲಸಗಳಾಗಿರಲಿ, ದೊಡ್ಡ ಹುದ್ದೆಗಳಲ್ಲಿಯೇ ಇವರು ಕೆಲಸವನ್ನು ಮಾಡುವವರಾಗಿರ್ತಾರೆ. ಶುಕ್ರನ ಯುತಿ ಅಥವಾ ದೃಷ್ಟಿ ರಾಹುವಿನ ಮೇಲೆ ಬಿದ್ದಲ್ಲಿ ಇವರ ಕೆಲಸ ಅತ್ಯದ್ಭುತವಾಗಿರುತ್ತದೆ ಮತ್ತು ಎಲ್ಲರ ಮನಸ್ಸಿನಲ್ಲಿ ಉಳಿದುಕೊಂಡು ಬಿಡುತ್ತೆ. ಶ್ರೀಮಂತಿಕೆಯ ಜೀವನ ಇವರು ನಡೆಸುವವರಾಗಿರ್ತಾರೆ. ಜೀವನದಲ್ಲಿ ಯಾವ ಕಾರಣಕ್ಕೂ ಹಿಂದೆ ಬೀಳುವ ಮಾತೇ ಇವರಲ್ಲಿ ಇರುವುದಿಲ್ಲ. ಎಲ್ಲವೂ ಅದ್ಧೂರಿ, ವೈಭವ, ಈ ರೀತಿಯಿಂದ ಅವರ ಜೀವನ ಸಾಗ್ತಾ ಇರ್ತದೆ. ಕೊನೆಯದಾಗಿ ಕೇತು ಇದ್ದಲ್ಲಿ ವಿಧವಾದ ವೃತ್ತಿ ಮಾಡ್ತಾರೆ. ಒಂದೇ ತರಹದ ವೃತ್ತಿಯಲ್ಲಿ ಇವರು ಮುಂದುವರಿಯುವುದೇ ಇಲ್ಲ. ಅವರಿಗೆ ಆಗಾಗ ವೃತ್ತಿಯನ್ನು ಬದಲಾಯಿಸಿಕೊಳ್ಳುವುದು ಒಂದು ರೀತಿಯ ಚಾಳಿ ಆಗಿಬಿಟ್ಟಿರುತ್ತೆ. ಹಾಗಾಗಿ ಪ್ರತಿ ಕೆಲಸದಲ್ಲೂ ಯಶಸ್ವಿ ಆಗ್ತಾರೆ ಅಂಥೇಳಿ ಯಾವ ವಿಚಾರವೂ ಇಲ್ಲ. ಆಗಾಗ ಅವರು ಆ ವೃತ್ತಿಗಳನ್ನು ಬದಲಾಯಿಸ್ತಾನೇ ಇರ್ತಾರೆ. ಹಾಗಾಗಿ ಇವರಿಗೆ ಹಣದ ಹರಿವು, ಹಣದ ಬರುವಿಕೆ ಕೂಡ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಒಟ್ಟಿನಲ್ಲಿ ಜೀವನವನ್ನು ಸಾಗಿಸ್ತಾರೆ. ಯಾವುದೇ ರೀತಿಯಾದ ಒಂದು ಸೇವೆಯಾಗಿರಲಿ ಅಥವಾ ತಾನೇ ಯಜಮಾನನಾಗಿರಲಿ ಅಂತಹ ಕೆಲಸಗಳನ್ನು ಅವರು ಮಾಡ್ತಾರೆ. ತಾನೇ ಯಜಮಾನನಾಗಿದ್ದರೂ ಕೂಡ ಆ ಕೆಲಸದಲ್ಲೂ ಕೂಡ ಪುನಃ ಬದಲಾವಣೆಯನ್ನು ಅವರು ಬಯಸುವವರಾಗಿರ್ತಾರೆ. ಈ ರೀತಿಯಲ್ಲಿ ಕೇತು ಗ್ರಹ 10ನೇ ಮನೆಯಲ್ಲಿದ್ದಾಗ ಈ ಫಲಗಳನ್ನು ಕೊಡ್ತಾನೆ. ಈ ವಿಚಾರ ನಿಮಗೆ ಹಿಡಿಸಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.